ಕುತೂಹಲ ಮೂಡಿಸಿದೆ ಎಸ್ಐಟಿಯ ಮಧ್ಯಂತರ ವರದಿ. ಶವ ಶೋಧ ಹಾಗೆ ಈವರೆಗೂ ಪಡೆದಿರುವಂತಹ ಹೇಳಿಕೆಗಳ ಸಂಗ್ರಹ ಆಗಿದೆ. ಇವುಗಳ ಮೇಲೆ ಈಗ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಮತ್ತೊಂದು ಕಡೆ ಧರ್ಮಸ್ಥಳ ಪರವಾಗಿ ಗಟ್ಟಿ ಧ್ವನಿ ಎತ್ತಲಾಗಿದೆ ಬಿಜೆಪಿ ನಾಯಕರಿಂದ. ಷಡ್ಯಂತ್ರದ ರೂವಾರಿಗಳ ವಿರುದ್ಧ ಕ್ರಮಕ್ಕೆ ಪಟ್ಟಿಡಿದಿದ್ದಾರೆ ಬಿಜೆಪಿ ನಾಯಕರು. ಶವ ಶೋಧಕ್ಕೆ ಕಾಂಗ್ರೆಸ್ ನಾಯಕರಲ್ಲೂ ಸಹ ಆಕ್ಷೇಪ ವ್ಯಕ್ತವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಸದ್ಯಕ್ಕಂತೂ ಶವಶೋಧ ಕಾರ್ಯ ಸ್ಥಗಿತ ಆಗಿದೆ. ಎಸ್ಐಟಿಯ ಮುಂದಿನ ನಡೆ ಏನು, ಜೊತೆಗೆ ಮಧ್ಯಂತರ ವರದಿ ಬಗ್ಗೆ ಇರುವಂತಹ ಕುತೂಹಲಗಳೆಷ್ಟು? ಹೌದು, ಅಂದರೆ ಈಗ ಮಧ್ಯಂತರ ವರದಿ ಅನ್ನೋದು ನಾಳೆ ಅಧಿವೇಶನದಲ್ಲಿ ಸಲ್ಲಿಕೆ ಆಗುತ್ತಾ ಅನ್ನುವಂಥದ್ದು ಎಲ್ಲರನ್ನ ಕಾಡ್ತಾ ಇರುವಂಥ ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತಲೇ ಹೇಳ್ಬೋದು. ಆದರೆ ಎಷ್ಟರ ಮಟ್ಟಿಗೆ SITಗೆ ನೇರವಾಗಿ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಸಲ್ಲಿಸಲಿಕ್ಕೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಅವರು ಕೋರ್ಟಿಗೆ ಸಲ್ಲಿಸಬೇಕಾಗಿ ಬರ್ಬೋದು. ಆದರೆ ಇಷ್ಟು ದಿನಗಳ ಕಾರ್ಯಾಚರಣೆಯ ಬಗ್ಗೆ ಒಂದು ಸವಿವರವಾದ ವರದಿಯನ್ನಂತೂ ಅವರು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವವರಿದ್ದಾರೆ. ಅದೇ ಆಧಾರದಲ್ಲಿ ಗೃಹ ಸಚಿವರು ಹೇಳಿರುವಂಥದ್ದು ಅಧಿವೇಶನದಲ್ಲಿ ಸೋಮವಾರದ ದಿನ ಮಾತನಾಡ್ತೇನೆ ಅಂತೇಳಿ. ಈಗಾಗಲೇ ವಿಪಕ್ಷಗಳು ಅಧಿವೇಶನದಲ್ಲಿ ಸಾಕಷ್ಟು ಈ ಬಗ್ಗೆ ಸದ್ದು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೂ ಹೆಚ್ಚುವರಿಯಾಗಿ ಇವತ್ತು ಕ್ಷೇತ್ರಕ್ಕೆ ಬಂದು ಸ್ವತಃ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಸಾಕಷ್ಟು ಒಂದು ಒತ್ತಡ ತರುವಂತಹ ಕೆಲಸ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾಳೆ ಗೃಹ ಸಚಿವರು ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 17 ಸ್ಪಾಟ್ಗಳು ಈಗಾಗಲೇ ಆಗಿರುವಂತಹದ್ದು. ನಿನ್ನೆ ಕಾರ್ಯಾಚರಣೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಅಂದ್ರೆ 2 ಸಾಧ್ಯತೆಗಳಿತ್ತು. ಒಂದು ಹೊಸ ಜಾಗದ ಉತ್ಖನನ ಅಥವಾ ಈಗಾಗಲೇ ಆತ ಬುರುಡೆ ತಂದಿರುವ ಜಾಗದ ಮಹಜರು, ಇದೆರಡು ಆಗಬಹುದು ಅನ್ನುವಂಥ ನಿರೀಕ್ಷೆ ನಿನ್ನೆಯ ದಿನ ಇತ್ತು. ಆದರೆ ಏಕಾಏಕಿ ಎಲ್ಲ ಕಾರ್ಯವನ್ನ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಒಂದು ಗ್ರೌಂಡ್ಗೆ ಫೀಲ್ಡ್ಗೆ ಹೋಗಿ ಮಾಡುವ ಕೆಲಸವನ್ನು ನಿನ್ನೆಯ ಮಟ್ಟಿಗೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿದೆ SIT. ಕಾರ್ಮಿಕರೆಲ್ಲ ನಿನ್ನೆ ಬಂದಿದ್ರು, ಅವರನ್ನೆಲ್ಲ ಸದ್ಯಕ್ಕೆ ನೀವು ಬಿಡುವು ತಗೊಳ್ಳಿ, ಅಗತ್ಯ ಇದ್ರೆ ಕರೆಸ್ಕೋತೇವೆ, ಸರ್ಕಾರ ಏನು ಹೇಳುತ್ತೆ ಕಾದು ನೋಡೋಣ ಅಂತ ಕಾರ್ಮಿಕರು ಏನು ಇಷ್ಟು ದಿನಗಳ ಕಾಲ ಅಗೆಯುವ ಕಾರ್ಯದಲ್ಲಿ ನಿರತರಾದ ಕಾರ್ಮಿಕರನ್ನೆಲ್ಲ ನಿನ್ನೆ ವಾಪಸ್ ಕಳಿಸಿದ್ದನ್ನು ಕೂಡ ನಾವು ನೋಡಿದೆವು. ಇದರ ಅರ್ಥ ಏನು ಅಂದರೆ ಒಂದು ಹಂತ ಇಲ್ಲಿಗೆ ಮುಗಿದಿದೆ ಅಂತ, ಮುಂದಿನ ಹಂತ ಏನು ಅಂತ ನಿರ್ಧಾರ ಆಗಬೇಕು ಅಂದರೆ ಸರ್ಕಾರ ನಾಳೆ ಅಧಿವೇಶನದಲ್ಲಿ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಎಲ್ಲರ ನಿರೀಕ್ಷೆ ಇರುವಂತಹದ್ದು ನಾಳೆಯ ದಿನ ಪರಮೇಶ್ವರ್ ಅವರು ಏನು ಹೇಳ್ತಾರೆ, ಗೃಹ ಸಚಿವರು ಏನು ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು. ಸೊ ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕು, ಇದು ಕೇವಲ ಬಿಜೆಪಿಯ ಆಕ್ರೋಶ ಮಾತ್ರ ಅಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವತಃ DCM ಅವರು ಕೂಡ ಇದೊಂದು ಷಡ್ಯಂತ್ರ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ನಂತರ ಸಾಕಷ್ಟು ಕುತೂಹಲ ಹೆಚ್ಚಿರುವಂತಹದ್ದು ಈ ವರದಿಯ ಬಗ್ಗೆ. ಸಹಜವಾಗಿಯೇ ಸದ್ಯಕ್ಕಂತೂ ನಾಳೆ ಉತ್ಖನನ ನಡೆಯುವಂತಹ ಸಾಧ್ಯತೆ ಇಲ್ಲ. ಒಂದು ಮಹಜರು ಬಾಕಿ ಇದೆ, ಟೆಕ್ನಿಕಲಿ ಅದು ಆಗಲೇಬೇಕು, ಅದು ಆಗುತ್ತಾ ಅನ್ನುವ ನಿರೀಕ್ಷೆ ಇದೆ. ಅಂತೂ ಪೇಪರ್ ವರ್ಕ್ಸ್ ತುಂಬಾ ಇದೆ. ಅಂದ್ರೆ ಈಗ ಕೇವಲ ಏನು ಆ ಶವಗಳ ಉತ್ಖನನ ಮಾತ್ರ ಕೆಲಸ ಅಲ್ಲ, ಸಾಕಷ್ಟು ಸಾಕ್ಷಿಗಳ ಕಲೆ ಹಾಕುವಂತಹದ್ದಿರ್ಬೋದು. ಪ್ರತಿಯೊಂದು ಪಾಯಿಂಟ್ಗೂ ಕೂಡ ಯಾರಾದರೂ ಸಾಕ್ಷಿಗಳಿದೆ, ನಾವು ನೋಡಿದ್ದೇವೆ. ಒಂದೊಂದೇ ಹೊಸ ಹೊಸ ಸಾಕ್ಷಿಗಳು ಕೂಡ ಬರ್ತಾ ಇದ್ದಾವೆ. ಏನಂದ್ರೆ ಪಾಯಿಂಟ್ ನಂಬರ್ 15ರಲ್ಲಿ ಒಂದು ಸಾಕ್ಷಿ ಈಗಾಗಲೇ ಸಿಕ್ಕಿದೆ ಅನ್ನುವಂತ ಮಾತಿದೆ. ಮತ್ತಿಬ್ಬರು ಸಾಕ್ಷಿಗಳು ನಾವು ಆತನನ್ನ ನೋಡಿದ್ದೇವೆ ಅನ್ನುವಂತಹ ಸಾಕ್ಷಿಗಳು ಬಂದಿದ್ದಾರೆ. ಸೊ ಇವರೆಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವುದು ಇದೆ. ಎಲ್ಲವೂ ಇರುವಂತದ್ದು ನಾಳೆ ಅಧಿವೇಶನದಲ್ಲಿ ಪರಮೇಶ್ವರ್ ಅವರು ಏನು ಮಾತನಾಡ್ತಾರೆ ಅನ್ನೋದು, ಅದರ ನಂತರ ಉಳಿದ ಎಲ್ಲ ಎರಡನೇ ಹಂತದ ಒಂದು ಕಾರ್ಯಾಚರಣೆ ಏನು ಅನ್ನೋದು ನಿರ್ಧಾರ ಆಗುತ್ತೆ. ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.